ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ನವಜಾತ ಶಿಶುವಿನ ಹೊಕ್ಕಳ ಬಳ್ಳಿಯ ಸರಿಯಾದ ಆರೈಕೆ ಹೇಗೆ ಮಾಡಬೇಕು, ಯಾವಾಗ ಅದು ಬೀಳುತ್ತದೆ, ಸೋಂಕಿನ ಲಕ್ಷಣಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೊಕ್ಕಳ ಬಳ್ಳಿ ಎಂದರೇನು? ಗರ್ಭಾವಸ್ಥೆಯಲ್ಲಿ ತಾಯಿಯಿಂದ ಮಗುವಿಗೆ ಆಹಾರ ಮತ್ತು ಆಮ್ಲಜನಕವನ್ನು ತಲುಪಿಸುವ ಕೊಳವೆಯೇ ಹೊಕ್ಕಳ ಬಳ್ಳಿ. ಮಗು ಜನಿಸಿದ ನಂತರ ಇದು ಕತ್ತರಿಸಿ ಕ್ಲಾಂಪ್ ಹಾಕಲಾಗುತ್ತೆ. ಉಳಿದ ಭಾಗವನ್ನು ಸಾಮಾನ್ಯವಾಗಿ 7ರಿಂದ 14 ದಿನಗಳಲ್ಲಿ ಒಣಗಿ ತಾನಾಗಿಯೇ ಬಿದ್ದು ಹೋಗುತ್ತದೆ. ಹೊಕ್ಕಳ ಬಳ್ಳಿಯ ಆರೈಕೆ ಹೇಗೆ? ಹೊಕ್ಕಳ ಭಾಗವನ್ನು ಸ್ವಚ್ಛ ಮತ್ತು ಒಣಗಿಸಿ. ಮಗುವಿಗೆ ಡಯಪರ್ ಹಾಕುವಾಗ ಅದು ಹೊಕ್ಕಳ ಭಾಗವನ್ನು ಮುಚ್ಚದಂತೆ ಕೆಳಗೆ ಮಡಚಿ ಹಾಕಿ. ವೈದ್ಯರು ಸೂಚಿಸದೇ ಹೊರತು ಯಾವುದೇ ಎಣ್ಣೆ, ಅರಿಶಿಣ ಪುಡಿ ಅಥವಾ ಮನೆಮದ್ದುಗಳನ್ನು ಹಚ್ಚಬೇಡಿ. ಮಗುವಿಗೆ ಸ್ಪಾಂಜ್ ಬಾತ್ ನೀಡಬಹುದೇ ಹೊರತು ಮಗು ಫುಲ್ಲು ನೆಂದು ಹೋಗುವಷ್ಟು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸುವುದನ್ನು ತಪ್ಪಿಸಿ. ಹೊಕ್ಕಳ ಬಳ್ಳಿ ತಾನಾಗಿಯೇ ಬೀಳಲು ಬಿಡಿ, ಎಳೆಯಬೇಡಿ. ಹೊಕ್ಕಳ ಬಳ್ಳಿಗೆ ಪೌಡರ್, ಎಣ್ಣೆ, ಬೂದಿ, ತುಪ್ಪ, ಅರಿಶಿಣ, ಹಸುವಿನ ಸಗಣಿ ಇಂಥದ್ದನ್ನೆಲ್ಲ ಹಚ್ಚಬಾರದು. ಇದರಿಂದ ಶಿಶುವಿಗೆ ಕಾಯಿಲೆ ಆಗಬಹುದು. ಹೊಕ್ಕಳ ಬಳ್ಳಿಯನ್ನು ಅನವಶ್ಯಕವಾಗಿ ಮುಟ್ಟಬೇಡಿ ಅಥವಾ ಎಳೆಯಲು ಪ್ರಯತ್ನಿಸಬೇಡಿ. ಹೀಗೆ ಮಾಡ್ಬೋದು ನೀವು. ಸ್ನಾನ ಆದಮೇಲೆ ಹೊಕ್ಕಳ ಬಳ್ಳಿ ಮತ್ತು ಅದರ ಸುತ್ತ ಸ್ವಚ್ಛವಾಗಿ ಹತ್ತಿ ಬಟ್ಟೆಯಿಂದ ಒಣಗಿಸ್ಬೋದು. ಹೊಕ್ಕಳ ಬಳ್ಳಿಯು 1ರಿಂದ 2 ವಾರಗಳಲ್ಲಿ ಒಣಗಿ ತಾನಾಗಿಯೇ ಉದುರಿ ಬೀಳುತ್ತದೆ. ಹೆಚ್ಚು ಸಮಯ ತೆಗೆದುಕೊಂಡರೂ ತಾಳ್ಮೆಯಿಂದ ಇರಿ. ಮನೆಯಲ್ಲೇ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವುದು ಅಥವಾ ಸುಡುವುದು ಅಪಾಯಕಾರಿ. ಅದು ಗಂಭೀರ ಸೋಂಕುಗಳಿಗೆ ಕಾರಣವಾಗಬಹುದು. ಹಾಗಾದರೆ ಬನ್ನಿ ನೋಡೋಣ ಸ್ನೇಹಿತರೆ, ಹೊಕ್ಕಳ ಬಳ್ಳಿ ಸೋಂಕಿನ ಲಕ್ಷಣಗಳೇನು? ಹೊಕ್ಕಳ ಬಳ್ಳಿಯ ಸುತ್ತಲಿನ ಚರ್ಮ ಕೆಂಪಗಾಗುವುದು, ಊತ, ಕೆಟ್ಟ ವಾಸನೆಯೊಂದಿಗೆ ಕಿವು ಸೋರುವುದು, ಹೊಕ್ಕಳ ಬಳ್ಳಿಗೆ ಏನಾದರೂ ತಾಗಿದಾಗ ಶಿಶು ಅಳುವುದು, ಹೊಕ್ಕಳ ಬಳ್ಳಿಯ ಸುತ್ತ ಕೆಂಪಗಾಗಿರುವುದು, ಇದೆಲ್ಲ ಸೋಂಕಿನ ಲಕ್ಷಣಗಳು. ಹಾಗಾದರೆ ಸೋಂಕು ಆಗಿದ್ದರೆ ಏನು ಮಾಡಬೇಕು ನಾವು? ಮಗುವಿಗೆ ಎದೆ ಹಾಲು ಕುಡಿಸುವುದನ್ನು ಮುಂದುವರಿಸಬೇಕು. ಹಾಗೆ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ನೀವಾಗಿಯೇ ಯಾವುದೇ ಔಷಧಿ ಅಥವಾ ಗಿಡಮೂಲಿಕೆಗಳನ್ನು ಹಚ್ಚಲು ಹೋಗಬಾರ್ದು. ಸರಿನಾ? ನೋಡಿದ್ರಲ್ಲ ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ. ಸರಿ, ಹಾಗಾದರೆ ಒಂದು ಸಾಮಾನ್ಯ ಪ್ರಶ್ನೆ ಇದೆ. ಹೊಕ್ಕಳ ಬಳ್ಳಿ ಬಿದ್ದು ಹೋದ ನಂತರ ಸ್ವಲ್ಪ ರಕ್ತ ಕಾಣಿಸ್ಕೊಳ್ಬೋದಾ ಅಂತಂದರೆ ಹೌದು, 1 ಅಥವಾ 2 ಹನಿ ರಕ್ತ ಕಾಣಿಸ್ಕೊಳ್ತದೆ. ಆದರೆ ಈ ರಕ್ತಸ್ರಾವದಿಂದ ಏನು ತೊಂದರೆ ಆಗೋದಿಲ್ಲ. ಜಾಸ್ತಿ ರಕ್ತಸ್ರಾವ ಆದರೆ ಮಾತ್ರ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಸರಿನಾ? ನಿಮಗೆ ಈ ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.